ಶಿವಾಜಿ ಜಯಂತಿ ಪ್ರಯುಕ್ತ ವಿಜೃಂಭಣೆಯಿಂದ ಶಾಂತಿಯುತವಾಗಿ ನಡೆಯುತ್ತಿದ್ದಂತಹ ಶೋಭಾಯಾತ್ರೆ ಮೇಲೆ ಮಸೀದಿ ಒಳಗಡೆಯಿಂದ ಕೆಲವೊಂದು ಮುಸಲ್ಮಾನ್ ಗೂಂಡಾಗಳು ಕಲ್ಲು ಮತ್ತು ಚಪ್ಪಲಿಯಿಂದ ತೂರಾಟ ಮಾಡಿರ್ತಾರೆ. ಈ ವಿಚಾರವಾಗಿ ನಾವು ಅತ್ಯಂತ ಖಂಡಿಸ್ತಾ ಇದ್ದೀವಿ. ರಾಜ್ಯ ಸರ್ಕಾರ ಮುಸ್ಲಿಮರ ತುಷ್ಟೀಕರಣದ ನೀತಿಯಿಂದ ಇವತ್ತು ಮುಸಲ್ಮಾನರು ಈ ರೀತಿ ಪ್ರವರ್ತನೆ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಇದನ್ನ ತಕ್ಷಣ ನಿಲ್ಲಿಸಬೇಕು. ಮತ್ತೆ ಬಾಗಲಕೋಟೆಗೆ ಪ್ರಮೋದ್ ಮುತಾಲಿಕರು ಮತ್ತು ಪುನೀತ್ ಕೇರಳ ಅವ್ರನ್ನ ನಿಷೇಧ ಹೇರಿದ್ದಾರೆ. ಈ ಹಿಂದೂ ನಾಯಕರನ್ನ ನಿಷೇಧ ಹೇರೋದ್ರ ಮುಖಾಂತರ ಹಿಂದೂಗಳನ್ನ ದಮನ ನೀತಿಯನ್ನು ಅನುಸರಿಸ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ಈ ಓಲೈಕೆ ರಾಜಕಾರಣನ ಬಿಡಬೇಕು. ಇದೇ ಥರ ಓಲೈಕೆ ಮಾಡ್ಕೊಂಡು ಬಂದರೆ 2028ಕ್ಕೆ ಹಿಂದೂ ಮತದಾರರು ಕಾಂಗ್ರೆಸ್ ಸರ್ಕಾರಕ್ಕೆ ತಕ್ಕ ಪಾಠ ಕಳಿಸ್ತಾರೆ ಅಂತ ಹೇಳೋ ಮುಖಾಂತರ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇದೇ ರೀತಿ ಗೂಂಡಾವರ್ತನೆ ಮುಸಲ್ಮಾನರು ಮುಂದುವರಿಸ್ಕೊಂಡೋದ್ರೆ ಹಿಂದೂ ಸಮಾಜ ವಿದ್ಯೆ ಬೀಳುತ್ತೆ, ಏಟಿಗೆ ಕೊಟ್ಟೆ ಕೊಡುತ್ತೆ. ಅವ್ರು ಹೇಗೆ ಕಲ್ಲು ಮುಖಾಂತರ ನಮಗೆ ಏಟು ಕೊಡ್ತಾ ಇದ್ರು, ಅದೇ ಮುಖಾಂತರ ನಾವು ಕಲ್ಲಿಗೆ ಕಲ್ಲು, ಚಪ್ಪಲಿಗೆ ಚಪ್ಪಲಿ ಮುಖಾಂತರ ಅವ್ರಿಗೆ ತಿರುಗೇಟ್ ಕೊಡಲಿಕ್ಕೆ ಸಿದ್ಧ ಇದ್ದೀವಿ ಅಂತ ಹೇಳ್ತಾ ಇದ್ದೀವಿ. ಇದೇ ಮುಂದುವರಿಸ್ಕೊಂಡೋದ್ರೆ ಖಂಡಿತ ಮುಂದೆ ಒಂದಿನ ಅವ್ರಿಗೆ ಆಗಬೇಕಾಗಿರೋದನ್ನ ಮಾಡೇ ಮಾಡ್ತೀವಿ ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ. ಜೈ ಶ್ರೀರಾಮ್.